ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಯುವತಿಯರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವತಿಯರ ಕುಟುಂಬದವರಿಗೆ ವಂಚಕ ಗಣೇಶ್ ಸಿಕ್ಕಿದ್ದಾನೆ. ಯುವತಿಯರಿಗೆ ವಂಚಿಸಿ ಎಸ್ಕೇಪ್ ಆಗಿದ್ದ ವಂಚಕ ಇವತ್ತು ಕೆಲ ಯುವತಿಯರಿಗೆ ವೈದ್ಯಕೀಯ ತಪಾಸಣೆಗೆ ಕರೆದೊಯ್ಯೋಕೆ ಅಂತ ಬಂದಿದ್ದ ಸಂದರ್ಭದಲ್ಲಿ ಗಣೇಶ್ನನ್ನ ತಕ್ಷಣಕ್ಕೆ ಹಿಡಿದ ಯುವತಿಯ ಸಂಬಂಧಿಕರು ಪೋಷಕರು ಪೊಲೀಸರಿಗೆ ಆತನನ್ನ ಒಪ್ಪಿಸಿದ್ದಾರೆ. ಮೋಸ ಹೋದ ಯುವತಿಯರ ಪೋಷಕರು ಆತನನ್ನ ಸೆರೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಪೊಲೀಸರಿಂದ ಖಾಸಗಿ ಹೋಟೆಲ್ನಲ್ಲಿ ಗಣೇಶ್ ವಿಚಾರಣೆ ನಡೆಸಲಾಗ್ತಾ ಇದೆ. ವಿಚಾರಣೆಯಲ್ಲಿ ತನ್ನದೇನು ತಪ್ಪಿಲ್ಲ ಅಂತ ಆತ ಹೇಳಿಕೆಯನ್ನ ನೀಡಿದ್ದು ಬದಲು ನಕಲಿ HR ಎಂಪಿನ ಇದಕ್ಕೆಲ್ಲ ಕಾರಣ ಅಂತ ಹೇಳಿಕೆ ನೀಡಿದ್ದಾನೆ. ನಾವೀಗ ನೋಡ್ತಿರುವ ಕಾರ್ ಏನಿದೆ ಇದೆ ಒಂದು ಕಾರ್ನಲ್ಲಿ ಗಣೇಶ್ನನ್ನ ಸೆರೆ ಹಿಡಿದ ಪೊಲೀಸರು ಆತನನ್ನ ವಿಚಾರಣೆಗೆ ಕರೆದುಕೊಂಡು ಹೋಗ್ತಿದ್ದಾರೆ ಅನ್ನೋ ಮಾಹಿತಿ. 40ಕ್ಕೂ ಹೆಚ್ಚು ಯುವತಿಯರಿಗೆ ಮಡಿಕೇರಿಯಿಂದ ಬೆಂಗಳೂರಿಗೆ ಕರೆತಂದು ಇಲ್ಲಿ ಕೆಲಸವನ್ನ ಕೊಡಿಸ್ತೀನಿ ಅಂತ ಹೇಳಿ ಈತ ಮೋಸ ಮಾಡಿದ್ದ ಅನ್ನೋದು ಯುವತಿ ಹಾಗೆ ಅವರ ಸಂಬಂಧಿಕರ ಆರೋಪ ಆಗಿರೋದು. ಇನ್ನು ಇವತ್ತು ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಯುವತಿಯರು ತಂಗಿದ್ದ ಸ್ಥಳಕ್ಕೆ ಬಂದ ಗಣೇಶ್ನನ್ನ ತಕ್ಷಣ ಯುವತಿಯ ಪೋಷಕರು ಹಾಗೆ ಸಂಬಂಧಿಕರು ಆತನನ್ನ ಸೆರೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದರೆ ಪೊಲೀಸರ ಮುಂದೆ ಕೆಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವ ಆರೋಪಿ ಗಣೇಶ್ ಇದಕ್ಕೆ ಕಾರಣ ನಾನಲ್ಲ, ಬದಲಾಗಿ ನನ್ನ ಜೊತೆಯಲ್ಲೇನು HR ಅಂತ ಹೇಳಿ ಹೇಳ್ಕೊಂಡು ಇದ್ರು ಎಂಪಿನ ಆಕೆ ಇವೆಲ್ಲದಕ್ಕೂ ಕೂಡ ಕಾರಣ ಅನ್ನೋ ಒಂದು ಮಾತನ್ನ ಪೊಲೀಸರ ಮುಂದೆ ಹೇಳಿದ್ದಾನೆ ಅನ್ನೋದು. ಆದರೆ 45 ಕಾಲೇಜು ವಿದ್ಯಾರ್ಥಿನಿಯರಿಗೆ ಕ್ಯಾಂಪಸ್ ಇಂಟರ್ವ್ಯೂ ಅನ್ನೋ ನೆಪ ಒಡ್ಡಿ ಬೆಂಗಳೂರಿಗೆ ಕರೆತಂದು ಇಲ್ಲಿನ ಪ್ರತಿಷ್ಠಿತ ಕಂಪನಿಯ ಹೆಸರು ಹೇಳಿ ಅಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಪ್ರತಿಯೊಬ್ಬರಿಂದಲೂ ಕೂಡ 10,000 ರೂಪಾಯಿಯನ್ನ ಪಡೆದಿದ್ರು ಈತ ಹಾಗೆ ಇಂಪಿನ ಅನ್ನೋದು ಯುವತಿಯರ ಆರೋಪವಾಗಿರೋದು. ಜೊತೆಗೆ ಬಂದು ತಿಂಗಳಾನ್ಗಟ್ಲೆ ಕಳೀತಾ ಇದ್ರು ಕೂಡ ಕೆಲಸ ಸಿಗದೆ ಇದ್ದಾಗ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಬೇಕಾಗುತ್ತೆ. ಮೆಡಿಕಲ್ ಟೆಸ್ಟ್ ನಲ್ಲಿ ನಂತರದಲ್ಲಿ ಜಾಬ್ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಈತ ಹೇಳಿರ್ತಾನೆ. ಇದರಿಂದ ಅನುಮಾನಗೊಂಡ ಯುವತಿಯರು ಈತನ ಪೂರ್ವಾಪರ ವಿಚಾರಿಸಿದಾಗ ಈತನಿಗೂ ಈತ ಹೆಸರು ಹೇಳಿದ್ದ ಕಂಪನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ನಂತರ ಈತನಿಗಾಗಿ ಕಾಯ್ತಾ ಇದ್ದ ಯುವತಿಯರು ಹಾಗೆ ಪೋಷಕರ ಕೈಗೆ ಕಡೆಗೂ ಈತ ಸಿಕ್ಬಿದ್ದಿರೋದು. ಸದ್ಯ ಪೊಲೀಸರಿಗೆ ಈತನನ್ನ ಒಪ್ಪಿಸಲಾಗಿದ್ದು ಪೊಲೀಸರು ಈತನ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಸುನಿಲ್. ಕಡೆಗೂ ವಂಚಕ ಗಣೇಶ್ ಸೆರೆ ಸಿಕ್ಕಿರೋದು ಯಾವ ರೀತಿ ಸಿಗಾಕೊಂಡ ಈತ, ಜೊತೆಗೆ ಪೊಲೀಸರು ಯಾವ ರೀತಿ ವಿಚಾರಣೆ ಮುಂದುವರಿಸಿದ್ದಾರೆ? ಈಗಾಗಲೇ ಏನು ಪೊಲೀಸರು ನಿನ್ನೆಯಿಂದ ಮಡಿಕೇರಿಯಿಂದ ಬಂದಂಥ ಒಂದು ಪೊಲೀಸರ ವಿಶೇಷ ತಂಡ ಒಂದು ಹುಡುಕಾಟದಲ್ಲಿ ಮುಂದಾಗಿದ್ರು. ಸತತವಾಗಿ ನಿನ್ನೆ ತಡರಾತ್ರಿಯಿಂದ ಅಲ್ಲಿನ ಇದ್ದಂತೆ ವಂಚನೆಗೊಳಗಾದ ಯುವತಿಯರ ಒಂದು ಮಾಹಿತಿ, ಯುವತಿಯರಿಂದ ಒಂದು ಹೇಳಿಕೆ ಪಡೆದು ಮತ್ತು ಅವನು ಯಾವುದೇ ರೀತಿ ಇರ್ತಾನೆ ಅವನ ಚಲನವಲನಗಳನ್ನು ಅಬ್ಸರ್ವ್ ಮಾಡಿ ಏನೋ ಒಂದು ತನಿಖೆಗೆ ಹುಡುಕಾಟ ನಡೆಸ್ತಾ ಇದ್ರು. ಅವನು ಒಂದು ಬಂಧಿಸಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದ. ಆದರೆ ಇವತ್ತು ಏನೋ ಅವನು ಅಲ್ಲಿದ್ದಂಥ ಯುವತಿಯರಿಗೆ ವಂಚನೆಗೊಳಗಾದ ಯುವತಿಯರಿಗೇನು ಇವತ್ತು ವೈದ್ಯಕೀಯ ತಪಾಸಣೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಆ ಹಿನ್ನೆಲೆಯಲ್ಲಿ ಇವತ್ತು ಅವನು ಅಲ್ಲಿಗೆ ಬಂದ ಅದೇ ಸಂದರ್ಭದಲ್ಲಿ PG ಬಳಿ ಬಂದು ಯುವತಿಯವರಿಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಯುವತಿ ತಕ್ಷಣ ಅಲ್ಲಿದ್ದಂಥ ಅವರ ಸಂಬಂಧಿಗಳಿಗೆ ಫೋನ್ ಮಾಡಿದರೆ ಸಂಬಂಧಿಯವರೆಲ್ಲ ಸೇರಿಕೊಂಡು ಅವನ್ನ ಏಕಾಏಕ ಹಿಡ್ಕೊಂಡು ಕೂಡ ಅವನು ಅಲ್ಲದೆ ಎಸ್ಕೇಪ್ ಆಗೋ ಒಂದು ಪ್ರಯತ್ನ ಸಹ ಮಾಡಿದೆ ಅಂತ ಒಂದು ಮಾಹಿತಿ ಲಭ್ಯವಾಯಿತು. ಆದರೆ ಅಷ್ಟೊತ್ತಿಗೆ ಅಲ್ಲಿದ್ದಂಥ ಸುಮಾರು ಜನ ಏನಂದರೆ ಅಲ್ಲಿದ್ದಂಥ ವಂಚನೆಗೊಳಗಾದ ಯುವತಿಯರಿಂದ ಅವರೆಲ್ಲ ಪೋಷಕರು ಸುಮಾರು ಒಂದು 15ಕ್ಕೂ ಹೆಚ್ಚು ಪೋಷಕರು ಬಂದಿದ್ದರು. ಅವರೆಲ್ಲ ಸೇರಿ ಒಟ್ಟಾಗಿ ಅವನು ಹಿಡ್ಕೊಂಡು ತಕ್ಷಣ ಏನು ಮಡಿಕೇರಿನ ಒಂದು ವಿಶೇಷ ತಂಡ ಬಂದಿತ್ತು ಪೊಲೀಸರು, ಅವರಿಗೆ ಒಂದು ಒಪ್ಪಿಸಿರುವಂಥದ್ದು. ಒಪ್ಪಿಸಾದ ನಂತರದಲ್ಲಿ ಅವನ್ನ ಒಂದು ಖಾಸಗಿ ಹೋಟ್ಲಲ್ಲಿ ಒಂದು ವಿಚಾರಣೆಗೆ ಒಳಪಡಿಸ್ತಾರೆ. ಸತತವಾಗಿ ಒಂದು 3/4 ಗಂಟೆಗಳ ಕಾಲ ಒಂದು ವಿಚಾರಣೆಗೆ ಒಳಪಡಿಸ್ತಾರೆ. ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಏನು ವಂಚಕ ಆರೋಪಿ ಗಣೇಶ್ ಎಂದನೇ ಇದರಲ್ಲಿ ನಂದು ಯಾವುದೇ ರೀತಿಯಾದ ತಪ್ಪಿಲ್ಲ, ಇದರಲ್ಲಿ ಮುಖ್ಯವಾಗಿ ತಪ್ಪೆಂದರೆ ಆ ಯುವತಿಯರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಗಣೇಶ್ ಜೊತೆಗೆ HR ಆಗಿ ಬಂದಿದ್ದಂಥ ಇಂಪನ ಏನಿದ್ದಾರೆ ಅವರು ಸಹ ಏನು ಆರೋಪ ಮಾಡಿದ್ರು ಅವರು ತಪ್ಪಿರುವಂಥದ್ದು, HR ಇಂಪನ ಅವ್ರದ್ದು ಒಂದು ತಪ್ಪಿರೋದು, ನಂದು ಯಾವುದೇ ರೀತಿಯಾದ ತಪ್ಪಿಲ್ಲ ಇದರಲ್ಲಿ ಅಂತೇಳಿ ಒಂದು ಪೊಲೀಸರ ಮುಂದೆ ಒಂದು ಹೇಳಿಕೆ ಕೊಟ್ಟಿರೋದು. ಈಗಾಗಲೇ ಪೊಲೀಸರು ಆತನನ್ನು ಹೇಳಿಕೆ ಪಡೆದು ಸಹ ಈಗಾಗಲೇ ಒಂದು ವಿಚಾರಣೆ ನಡೆಸ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಅವರ ಒಂದು ಪೋಷಕರ ಮಾಹಿತಿ ಪ್ರಕಾರ ಇಬ್ಬರು ಇನ್ವಾಲ್ವ್ ಆಗಿದ್ದಾರೆ, ಆದರೆ ಒಂದು ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋ ಒಂದು ಮಾಹಿತಿ ಸಹ ಸ್ಪಷ್ಟವಾಗಿರುವಂಥದ್ದು. ಅದಕ್ಕೆ ತಕ್ಕಂತೆ ಈಗಾಗಲೇ ಪೊಲೀಸರು ಇಂಪರಿಂದ ಒಂದು ಹೇಳಿಕೆ ಪಡೆಯುವ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ಏನು ಅಕ್ಸೆಂಚರ್ ಕಂಪ್ನಿಯನ್ನ ಏನು ಅಲ್ಲಿನ ಆಡಳಿತ ಮಂಡಳಿ ಏನಿದೆ ಅವರು ಸಹ ಬಂದು ಅಲ್ಲಿನ ಒಂದು ಅವನ್ನ ಯಾರು ಅಂತ ಒಂದು ಪೊಲೀಸರ ಮುಂದೆ ಒಂದು ಐಡೆಂಟಿಫಿಕೇಶನ್ ಮಾಡಿದ್ರು. ಆದರೆ ಈ ಥರ ಗಣೇಶನ್ ಅವರು ನಮ್ಮ ಕಂಪ್ನಿಯಲ್ಲಿ ಯಾವುದೂ ಇಲ್ಲ, ಬೆಂಗಳೂರಲ್ಲಿ ಅಸೆಂಚರ್ ಕಂಪ್ನಿ 3-4 ಕಡೆ ಇದೆ, ಒಂದು
ಸಂಸ್ಥೆ 3-4 ಕಡೆ ಇರುವಂಥದ್ದು ಕಚೇರಿ. ಆದರೆ ಅಲ್ಲೆಲ್ಲೂ ಈ ಗಣೇಶನವರಂತಿಲ್ಲ, ಇವನು ಸುಳ್ಳು ಹೇಳ್ಕೊಂಡು ವಂಚನೆ ಮಾಡ್ತಿದ್ದಾನೆ, ಇವನ ವಿರುದ್ಧವಾಗಿ ನಾವು ಸಹ ಒಂದು ಈಗಾಗಲೇ ಒಂದು ದೂರು ದಾಖಲಿಸಿದ್ವಿ, ಒಂದು ಕ್ರಮ ಸಹ ತಗೊಂತೀವಿ ಅಂತ ಒಂದು ಪೊಲೀಸರಿಗೆ ಒಂದು ಮಾಹಿತಿ ನೀಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಡಿಕೇರಿ ಪೊಲೀಸರು ಆತನ ಈಗಾಗಲೇ ಮಡಿಕೇರಿ ಕರ್ಕೊಂಡು ಹೋಗಿರುವಂಥದ್ದು. ಅಲ್ಲಿ ಹೋದ ನಂತರದಲ್ಲಿ ಅವನು ಯಾವ ರೀತಿ ವಂಚನೆ ಮಾಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಸಹ ಸ್ಪಷ್ಟವಾಗಿ ಒಂದು ಲಭ್ಯವಾಗುತ್ತೆ. ನಂತರದಲ್ಲಿ ಈಗಾಗಲೇನು ಸುಮಾರು ಅಲ್ಲೇನು ಬೆಳಗಿನಿಂದ ಒಂದು 25ಕ್ಕೂ ಹೆಚ್ಚು ಹುಡುಗಿರು ಯುವತಿಯರು ಇದ್ದರು. ಅವರು ಪಿ ಜಿಲಿ ಇದ್ರು. ಈಗಾಗಲೇ ಎಲ್ಲ ಯುವತಿಯರು ಅವ್ರ ಕುಟುಂಬಸ್ಥರ ಜೊತೆ ಅವ್ರ ಫ್ಯಾಮಿಲಿ ಜೊತೆ ಈಗಾಗಲೇ ಮಡಿಕೇರಿಗೆ ಹೋಗಿದ್ದಾರೆ. ನಂತರದಲ್ಲಿ ಅವ್ರನ್ನ ಒಂದು ಹೇಳಿಕೆ ಪಡೆಯೋದಕ್ಕೋಸ್ಕರ ಮಡಿಕೇರಿಯಲ್ಲಿ ಈಗಾಗಲೇ ಪೊಲೀಸರು ಸಹ ಒಂದು ವೆಯ್ಟ್ ಮಾಡ್ತಾ ಇರುವಂಥದ್ದು. ಯುವತಿಯರ ಹೇಳಿಕೆ ಆಧರಿಸಿ ಮತ್ತಷ್ಟು ಯಾರ್ಯಾರು ಇನ್ವಾಲ್ವ್ ಆಗಿದ್ರು, ಇವನ ಹಿಂದೆ ಏನಾದ್ರು ಜಾಲ ಇದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ರಿ ಸತತವಾಗಿ ಯುವತಿಯರನ್ನ 2 ತಿಂಗಳಗಟ್ಟಲೆ ಬೆಂಗಳೂರಲ್ಲಿ ಇಸ್ಕೊಂಡಿದ್ದಾನೆ ಅಂದರೆ ಇವನಿಂದ ದೊಡ್ಡ ಜಾಲನೇ ಇದೆ, ಇವನಿಂದ ಯಾರಿದ್ದಾರೆ ಅಂತ ಒಂದು ಆ ಹಿನ್ನೆಲೆಯಲ್ಲಿ ಒಂದು ವಿಚಾರಣೆ ನಡೆಸೋಕ್ಕೆ ಪೊಲೀಸರು ಸಹ ಮುಂದಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಪೊಲೀಸರ ಒಂದು ಸಹಾಯ ಪಡೆಯುವ ಸಾಧ್ಯತೆ. ಯಾಕೆಂದರೆ ಇಲ್ಲಿ ಮಾದೇವಪುರ ಪಿ ಜಿಲಿದ್ದ ಹಿನ್ನೆಲೆಯಲ್ಲಿ ಆ ಪಿ ಜಿಲಿ ಯಾರು ಮಾರ್ತಳ್ಳಿ ಪಿ ಜಿಲಿದ್ದ ಹಿನ್ನೆಲೆಯಲ್ಲಿ ಯಾರು ಪಿ ಜಿ ಬಂದು ಹೋಗಿದ್ರು ಆ ಚಲನವಲನಗಳಿಗಾಗಲೇ CCTV ಈಗಾಗಲೇ ವಿಶೇಷ ತಂಡ ಅಂತ ಅದು ವಶಪಡಿಸಿಕೊಂಡು ಪೊಲೀಸರಿಗೆ ಮಾರ್ತಳ್ಳಿ ಪೊಲೀಸರಿಗೆ ನೀಡುವ ಸಾಧ್ಯತೆ, ಆ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆಸೋ ಸಾಧ್ಯತೆ. ಎಲ್ಲೋ ಒಂದು ಕಡೆ ನೋಡ್ತಾ ಇದ್ರೆ ಅವನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇಂಪನ ಮೇಲೆ ಒಂದು ಆರೋಪ ಮಾಡ್ತಾನೆ ಅನಿಸುತ್ತೆ. ಇನ್ನು ಈ ಯುವತಿಯರಿಂದ ವಂಚನೆಗೊಳಗಾದ ಯುವತಿಯರು ಹೇಳ್ತಾ ಇದ್ರು ಎಲ್ಲರೂ ಒಟ್ಟಿಗೆ ಇದ್ದರು. ಈ ಒಂದು ನಮಗೆ ಬಂದಂಥ ಸಂದರ್ಭ ನಮ್ಮನ್ನು ಮೀಟ್ ಮಾಡಿದ ಸಂದರ್ಭದಲ್ಲಿ ಗಣೇಶ್ ಮತ್ತು ಇಂಪನ ಮತ್ತು ಅವ್ರ ಜೊತೆ ಇನ್ನೊಬ್ಬ ಇದ್ದಂಥ ಸಹಚಾರ ಏನಿದ್ದು ಅವರೆಲ್ಲರೂ ಸೇರಿ ನಮಗೆ ಸೇರಿ ವಂಚನೆ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರೇ ಸಹ ಖುದ್ದಾಗಿ ಒಂದು ಮಾಧ್ಯಮಗಳಿಗೆ ಒಂದು ಫೋಟೋ ಸಹ ಕೊಟ್ಟಿರುವಂಥದ್ದು. ಸ್ಮಿತಾ, ಧನ್ಯವಾದ ಸುನಿಲ್ ಮಾಹಿತಿಗಾಗಿ.